ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಇದು ನಾನು ಮನೆಯಲ್ಲಿ ಇರುವಂತ ಬೇಡದೇ ಇರುವ ಲೇಸು ಹಾಗೆ ಒಂದು ಬ್ಲೌಸ್ ಪೀಸ್ ನಿಂದ ಹೊಲಿದಿರೋದು. ನೀವು ಕೂಡ ಆರಾಮಾಗಿ ಹೊಲಿಬಹುದು. ಹಾಗಾದ್ರೆ ಬನ್ನಿ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಪರ್ಸ್ ಅನ್ನ ಮಾಡೋದಕ್ಕೆ ನಾನು ಈ ರೀತಿಯಾದ ಬ್ಲೌಸ್ ಪೀಸಿನ ಬಟ್ಟೆಯನ್ನ ಬಳಸ್ತಾ ಇದೀನಿ. ಈ ರೀತಿಯಾದ ಬ್ಲೌಸ್ ಪೀಸು ಸಾಮಾನ್ಯವಾಗಿ ನಮ್ಗೆ ಎಲ್ಲ ಕಡೆ ಕುಂಕುಮಕ್ಕೆ ಕೊಟ್ಟೆಗೋ ಇರ್ತಾರಲ್ವಾ, ಹಂಗಾಗಿ ಎಲ್ಲರ ಮನೇಲೂ ಇರತ್ತೆ. ಸೊ ಇದನ್ನ ನಾನು 9.5 by 13 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡಿ ತೆಕೊಳ್ತೀನಿ. ಇಲ್ಲಿ 2 ಲೇಯರ್ ಅಲ್ಲಿ ಇದೆ ಬ್ಲೌಸ್ ಪೀಸು, ಹಾಗೆ ನಾನು ತಗೊಳ್ತಾ ಇದ್ದೀನಿ. ಇವಾಗ ಈ ಪರ್ಸ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಮಧ್ಯದಲ್ಲಿ ಸ್ಪಾಂಜು, ಮೇಲ್ಗಡೆ ಕೆಳಗಡೆ ಇದೇ ಬಟ್ಟೆಯನ್ನ ನಾನು ಕಟ್ ಮಾಡ್ಕೊಂಡಲ್ಲ ಆ ರೀತಿಯಾಗಿ ತಗೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪರ್ಸು ನಾನೇನ್ ಹೊಲಿತಾ ಇದ್ದೀನಿ ಈ ರೀತಿಯಾದ ಸೇಮ್ ಇರುವಂತ ಪರ್ಸ್ ಅನ್ನ ನಾನು ಅಮೆಝಾನ್ ಅಲ್ಲಿ ನೋಡಿದ್ದೆ. ಸೊ ಅದನ್ನ ನೋಡಿದಾಗ ಅನ್ಸಿತ್ತು ಯಾಕೆ ನಾನು ಈ ರೀತಿಯಾಗಿ ಹೊಲಿಬಾರ್ದು ಅಂತ ಹೇಳಿ ಅದರ ಫೋಟೋವನ್ನ ಇಲ್ಲಿ ಹಾಕ್ತೀನಿ ನೋಡಿ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಈ ಮೂರನ್ನು ಸೇರಿಸ್ಬಿಟ್ಟು ನಾನು ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಇಲ್ಲಿ ಕ್ವಿಲ್ಟಿಂಗ್ ಅನ್ನ ಜಾಸ್ತಿ ಮಾಡ್ಕೊಂಡೆ, ಯಾಕಂದ್ರೆ ಇದು ಪ್ಲೇನ್ ಆಗಿರುವಂತಹ ಬಟ್ಟೆ ಅಲ್ವಾ, ಮತ್ತೆ ಶೈನ್ ಇರತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿ ಈ ರೀತಿಯಾಗಿ ಕ್ವಿಲ್ಟಿಂಗ್ ಮಾಡ್ಕೊಂಡಾಗ ಅದರ ಲುಕ್ಕು ಜಾಸ್ತಿ ಆಗತ್ತೆ. ಹೀಗಾಗಿ ನಾನಿಲ್ಲಿ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೊಂಡು ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಕರೆಕ್ಟ್ ಆಗಿ ನಾನಿಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡು ನಂತರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡು ನಂತರ ಅದನ್ನ ಕಟ್ ಮಾಡ್ಕೊಳ್ತೀನಿ. ಈಗ ನಮ್ಮ ಹತ್ರ 2 ಪೀಸಸ್ ರೆಡಿ ಆಯ್ತು. ಸೊ ಈಗ 1 ಪೀಸ್ ಅನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ, ಈ ಲೇಸ್ ಇದೆ ನನ್ನ ಹತ್ರ, ಇದು ಒಂದು ಓಲ್ಡ್ ಹಳೆ ಕುರ್ತಿಯಿಂದ ತೆಗೆದಿಟ್ಕೊಂಡಿರೋದು, ಅದನ್ನ ಇವತ್ತು ರಿಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಏನ್ ಮಾಡ್ತೀನಿ ಅಂದ್ರೆ, ಈ ಕ್ವಿಲ್ಟ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡೆ. ಸೊ ಸೆಂಟರ್ ಇನ್ನ ಮಾರ್ಕ್ ಮಾಡಿದ ಆದ ನಂತರ ಅದರ ಮೇಲೆ ಈ ರೀತಿಯಾಗಿ ನಾವು ಲೇಸ್ ಅನ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಈಗ ನಾನು ಲೇಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಅನ್ನ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ, ನನ್ಗೆ ಕೆಳಗಡೆ ಅದು ಏನು ಅಂದ್ರೆ ಸ್ಟ್ರೈಟ್ ಆಗಿ ಇರೋದು ಇಷ್ಟ ಇರ್ಲಿಲ್ಲ, ಒಂದ್ ಸ್ವಲ್ಪ ಕರ್ವ್ ಶೇಪ್ ಕೊಡೋಣ ಅಂತ ಹೇಳಿ ಇಲ್ಲಿ ಫಸ್ಟ್ಗೆ ಇದನ್ನೆಲ್ಲ ಪಿನ್ ಮಾಡ್ಕೊಂಡೆ. ನಂತರ ಇವೆರಡನ್ನು ನೀಟಾಗಿ ಇಟ್ಕೊಂಡು ಸ್ವಲ್ಪ ಕರ್ವ್ ಶೇಪ್ ಕೊಡ್ತೀನಿ ನೋಡಿ, ಜಸ್ಟ್ ಒಂಚೂರು, ತೀರಾ ಸ್ಟ್ರೈಟ್ ಬೇಡ ಅಂತ ಹೇಳಿ. ಸೊ ಇವಾಗ ಈ ಮಾರ್ಕ್ ಮಾಡ್ಕೊಂಡಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಸೊ 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಒಂದು ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಕ್ವಿಲ್ಟಿಂಗ್ ಕೂಡ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಜಿಪ್ ಅನ್ನ ಈ ಪ್ರಕಾರವಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಂಡೆ, ಜೊತೆಗೆ ರನ್ನರ್ ಅನ್ನು ಕೂಡ ಇಲ್ಲಿ ಇನ್ಸರ್ಟ್ ಮಾಡಿದ್ದಾಯ್ತು. ಇವಾಗ ನೋಡಿ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ಒಂದು ಹ್ಯಾಂಡಲ್ ರೆಡಿ ಮಾಡೋಣ ಅಂತ ಅನಿಸ್ತು. ಸೊ ಅದೇ ಬ್ಲೌಸ್ ಪೀಸಿನ ಬಟ್ಟೆಯಲ್ಲಿ ಮತ್ತೆ ನಾನು ಹ್ಯಾಂಡಲ್ಗೋಸ್ಕರ ಒಂದು ಬಟ್ಟೆಯನ್ನ ಕಟ್ ಮಾಡ್ಕೊಂಡೆ. ಸುಮಾರು 3 ಇಂಚು ಅಗಲದ್ದು 2 ಲೇಯರ್ ಅಲ್ಲಿ ಇದೆ ಇದು. ಸೊ ಇದನ್ನ ಈ ಪ್ರಕಾರವಾಗಿ 4 ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಅನ್ನ ಹಾಕೊಂಡು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಈ ರೀತಿಯಾಗಿ ಸ್ಟ್ರಾಪು ರೆಡಿ ಇದೆ. ನೆಕ್ಸ್ಟ್ ಇದನ್ನ ಇದರ ಪರ್ಸ್ ಮೇಲೆ ಈ ರೀತಿಯಾಗಿ ಇಟ್ಬಿಟ್ಟು ಫಸ್ಟ್ಗೆ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು ನೋಡಿ, ಈ ತರ ಅಟ್ಯಾಚ್ ಆಯ್ತು. ನೆಕ್ಸ್ಟ್ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು 3 ಕಡೆಗೂ ಇದನ್ನ ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು.
ಡಬಲ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನೀವು ಟೈಮ್ ಇದ್ರೆ ಇಷ್ಟ ಇದ್ರೆ ಪೈಪಿಂಗ್ ಹಾಕಿ ಫಿನಿಶ್ ಮಾಡಬಹುದು. ನಾನಿಲ್ಲಿ ತುದಿಗೆ ಒಂದು ಸ್ಟಿಚ್ ಅನ್ನ ಹಾಕಿ ಬಿಡ್ತಾ ಇದ್ದೀನಿ. ಇದರಿಂದಾಗಿ ಕೂಡ ದಾರಗಳೇನು ಎದ್ದು ಬರೋದಿಲ್ಲ, ಚೆನ್ನಾಗೇ ಇರುತ್ತೆ. ಸೊ ನೋಡಿ, ಇವಾಗ ಸುಂದರವಾದ ಹ್ಯಾಂಡ್ ಪರ್ಸು ರೆಡಿ ಟು ಯೂಸ್. ಇದರಲ್ಲಿ ಹಾಗೆ ಮೊಬೈಲು, ಒಂದಷ್ಟು ದುಡ್ಡು, ಕಾರ್ಡು, ಚಾವಿ ಇದೆಲ್ಲ ಹಿಡ್ಕೊಂಡು ಹೋಗ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗನ್ನಿಸ್ತು, ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಆಸ್ ಯೂಶುವಲ್ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.